ಖಾಕಿ ಧರಿಸೋ ಕನಸು ಕಂಡಿದ್ದವರಿಗೆ ಮರುಪರೀಕ್ಷೆ ಶಾಕ್. ಸರ್ಕಾರದ ಎಕ್ಸಾಮ್ ಆದೇಶದ ವಿರುದ್ಧ ಸಿಡಿದೆದ್ರ ವಿದ್ಯಾರ್ಥಿಗಳು. ಡೀಲ್ ಕೋರರು ಮಾಡಿದ ತಪ್ಪಿಗೆ 536 ಮಂದಿಗೆ ಶಿಕ್ಷೆ ಯಾಕೆ? ಇದೆಲ್ಲವನ್ನ ನೋಡೋಣ ಅರ್ಹರಿಗೆ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ಹುದ್ದೆಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಪಿಎಸ್ಐ ಪರೀಕ್ಷೆಯನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗದಂತೆ ಮರುಪರೀಕ್ಷೆ ನಡೆಸಲಾಗುತ್ತೆ. ಆರೋಪಿಗಳಿಗೆ ಮರುಪರೀಕ್ಷೆಗೆ ಅವಕಾಶವನ್ನ ನೀಡುವುದಿಲ್ಲ. ಶೀಘ್ರವೇ ಮರುಪರೀಕ್ಷೆಯ ದಿನಾಂಕವನ್ನ ಪ್ರಕಟಿಸುತ್ತೇವೆ. ಸರ್ಕಾರದ ಪರೀಕ್ಷೆಗಳಲ್ಲಿ ಅವ್ಯವಹಾರ ತಡೆಗಟ್ಟಲು ಕಠಿಣ ಕಾಯ್ದೆಯನ್ನು ರೂಪಿಸಲು ಮುಂದಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮ ಸಾಬೀತಾಗಿರುವುದರಿಂದ ಇಡೀ ನೇಮಕಾತಿಯನ್ನೇ ರಾಜ್ಯ ಸರ್ಕಾರ ರದ್ದು ಮಾಡಿದೆ. 2021 ಆಗಸ್ಟ್ 3ರಂದು ರಾಜ್ಯಾದ್ಯಂತ ಪರೀಕ್ಷೆ ನಡೆದಿತ್ತು. 2022 ಜನವರಿ 19ಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು. ಇದಾದ ಬಳಿಕ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿತ್ತು. ದಿವ್ಯಾ ಹಾಗರಿಗೆ ಒಡೆತನದ ಜ್ಞಾನಜ್ಯೋತಿ ಶಾಲೆಯಲ್ಲಿ ಪರೀಕ್ಷಾ ಅಕ್ರಮ, OMR ಶೀಟ್ನಲ್ಲಿ ಖಾಲಿ ಬಿಟ್ಟ ಪ್ರಶ್ನೆಗಳಿಗೆ ಉತ್ತರಿಸುವುದು ಬಯಲಾಗಿತ್ತು. ಈ ಕೇಂದ್ರದಲ್ಲಿ ಪರೀಕ್ಷೆ ಬರೆದ 10 ಮಂದಿ ಪಾಸ್ ಆಗಿದ್ರು. ಪಿಎಸ್ಐ ನೇಮಕಾತಿ ಅಕ್ರಮದ ಶಾಕ್ ನಡುವೆ ಕಷ್ಟಪಟ್ಟು ಓದಿ ಪಾಸಾಗಿದ್ದ ವಿದ್ಯಾರ್ಥಿಗಳಿಗೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಡಬಲ್ ಸ್ಟಾರ್ ಪಡೆದ ಖುಷಿಯಲ್ಲಿದ್ದವರಿಗೆ ಬರಸಿಡಿಲೆ ಅಪ್ಪಳಿಸಿದೆ. ಈಗ ಪಾಸಾದವರಿಗೆ ಮತ್ತೆ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಪರೀಕ್ಷೆ ಬರೆದಿದ್ದ 54,000 ವಿದ್ಯಾರ್ಥಿಗಳಲ್ಲಿ 545 ಅಭ್ಯರ್ಥಿಗಳು ಪಿಎಸ್ಐ ಹುದ್ದೆಗೆ ಸೆಲೆಕ್ಟ್ ಆಗಿದ್ರು. 545 ವಿದ್ಯಾರ್ಥಿಗಳಲ್ಲಿ ಕೆಲವರಿಂದ ಅಕ್ರಮ ನಡೆದಿತ್ತು. ಮರುಪರೀಕ್ಷೆಗೆ ಸರ್ಕಾರ ನಿರ್ಧರಿಸಿದ್ದು ಕನಸು ನನಸಾಯ್ತು ಅಂದುಕೊಂಡವರಿಗೆ ಶಾಕ್ ಎದುರಾಗಿದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋ ಕನಸು ನನಸಾಯ್ತು ಅಂದುಕೊಂಡವರಿಗೆ ದೊಡ್ಡ ಆಘಾತವಾಗಿದೆ. ಪಾಸಾದವರಿಗೆ ಮತ್ತೆ ಪರೀಕ್ಷೆ ನಡೆಸಲು ನಿರ್ಧರಿಸಿದ್ದು ಕಷ್ಟಪಟ್ಟು ಓದಿದ್ದ ಸ್ಟೂಡೆಂಟ್ಸ್ ಕಂಗಾಲಾಗಿದ್ದಾರೆ. ಮತ್ತೆ ಪರೀಕ್ಷೆ ಬರೆದರೆ ಸೆಲೆಕ್ಟ್ ಆಗದೇ ಇದ್ರೆ ಗತಿ ಏನು ಅನ್ನೋ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಕ್ರಮ ಕುರಿತು ಸಿಐಡಿ ತನಿಖೆ ನಡೆಸ್ತಾ ಇದೆ. ಅಕ್ರಮ ಎಸಗಿದವರನ್ನ ಸಿಐಡಿ ಪತ್ತೆ ಹಚ್ಚಬೇಕು. ಅಕ್ರಮ ಎಸಗಿದವರ ನೇಮಕಾತಿಯನ್ನ ರದ್ದು ಮಾಡಬೇಕು. ಖಾಲಿ ಉಳಿಯುವ ಹುದ್ದೆಗಳಿಗೆ ಮಾತ್ರ ಎಕ್ಸಾಮ್ ಮಾಡಬೇಕು. ಪ್ರಾಮಾಣಿಕವಾಗಿ ಪಾಸಾದವರಿಗೆ ಹುದ್ದೆ ನೀಡಬೇಕು ಅಂತ TV9 ಮೂಲಕ ಸರ್ಕಾರಕ್ಕೆ ಅಭ್ಯರ್ಥಿಗಳು ಒತ್ತಾಯಿಸಿದ್ದಾರೆ. ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಹೇಳೋದಕ್ಕೆ? ಹಂಗಂದ್ರೆ ನಾವು ಕಷ್ಟಪಟ್ಟಿದ್ದಕ್ಕೇನು ವ್ಯಾಲ್ಯೂ ಇಲ್ವಾ ಸರ್? ಸಿಐಡಿ ತನಿಖೆ ನಡೆಯುವಾಗಲೇ ಮರುಪರೀಕ್ಷೆ ಯಾಕೆ? ನಾವೆಲ್ಲ ಕಷ್ಟಪಟ್ಟು ಪರೀಕ್ಷೆ ಬರೆದು ಪಾಸಾಗಿದ್ದೇವೆ ಅಂತ TV9 ಬಳಿ ರ್ಯಾಂಕ್ ಪಡೆದ ಅಭ್ಯರ್ಥಿ ಅಳಲು ತೋಡಿಕೊಂಡ್ರು. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಆಘಾತವಾಗಿದೆ. ಸರ್ಕಾರ ನಮ್ಮ ಬದುಕನ್ನ ಬೀದಿಗೆ ತಂದಿದೆ. ಹಗಲು ರಾತ್ರಿ ಕಷ್ಟಪಟ್ಟು ಎಕ್ಸಾಮ್ಗೆ ಓದಿದ್ದೇವೆ. ತಪಸ್ಸಿನಂತೆ ಕಷ್ಟಪಟ್ಟು ಪರೀಕ್ಷೆ ಬರೆದು ಪಾಸಾಗಿದ್ದೇವೆ. ನಮ್ಮ ಕನಸಿಗೆ ಸರ್ಕಾರ ತಣ್ಣೀರೆರಚುತ್ತಾ ಇದೆ ಅಂತ TV9 ನಲ್ಲಿ ಅಭ್ಯರ್ಥಿ ಕಣ್ಣೀರು ಹಾಕಿದ್ರು. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ 9 ಮಂದಿ ಮಾಡಿದ ತಪ್ಪಿಗೆ 536 ಮಂದಿಗೆ ಶಿಕ್ಷೆ ನೀಡಿದಂತಾಗಿದೆ. ಮತ್ತಷ್ಟು ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅಕ್ರಮ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ 7 ಅಭ್ಯರ್ಥಿಗಳನ್ನ ಸಿಐಡಿ ತಂಡ ಲಾಕ್ ಮಾಡಿದೆ. ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಪಿಎಸ್ಐ ಎಕ್ಸಾಮ್ ಬರೆದಿದ್ದ 7 ಮಂದಿಯನ್ನ ಸಿಐಡಿ ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. ಕಲಬುರಗಿ ಜಿಲ್ಲೆ ಸೇಡಂ ನಿವಾಸಿ ವೀರೇಶ್, ಅರುಣ್ ಪಾಟೀಲ್, ಆಳಂದ ತಾಲೂಕಿನ ಚೇತನ್ ನಂದಗಾಂವ್, ರಾಯಚೂರು ಜಿಲ್ಲೆಯ ಪ್ರವೀಣ್ ಕುಮಾರ್, ಕಲಬುರಗಿ ತಾಲೂಕಿನ ನಿವಾಸಿ ವಿಶಾಲ್, ಜೇವರ್ಗಿ ತಾಲೂಕಿನ NV ಸುನೀಲ್, ಯಾದಗಿರಿ ಜಿಲ್ಲೆಯ ಹಯಾಳಿ ದೇಸಾಯಿಯನ್ನ ಸಿಐಡಿ ಬಂಧಿಸಿ ಫುಲ್ ಗ್ರಿಲ್ ಮಾಡುತ್ತಿದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಕೆದಕಿದಷ್ಟು ಬಯಲಾಗ್ತಾ ಇದೆ. ದಿವ್ಯಾ ಹಾಗರಿಗೆ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಅಧಿಕಾರಿಗಳು ಕಲಬುರಗಿಗೆ ಕರೆತಂದ್ರು. ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕಿ ದಿವ್ಯಾ ಹಾಗರಿಗೆ ಸೇರಿ 5ರನ್ನ ಪೊಲೀಸರು ಸಿಐಡಿ ಕಚೇರಿಗೆ ಕರೆತಂದ್ರು. ಅರ್ಚನಾ, ಸುನೀತಾ, ಸುರೇಶ್ ಮತ್ತು ಕಾಳಿದಾಸ್ನನ್ನ ಕಲಬುರಗಿಯ ಐವಾನ್ ಶಾಹಿ ಅತಿಥಿ ಗೃಹದಲ್ಲಿರುವ ಸಿಐಡಿ ಕಚೇರಿಯಲ್ಲಿ ಫುಲ್ ಗ್ರಿಲ್ ಮಾಡುತ್ತಿದ್ದಾರೆ. ಪಿಎಸ್ಐ ಎಕ್ಸಾಮ್ನಲ್ಲಿ ನಡೆಸಿರುವ ಅಕ್ರಮದ ಬಗ್ಗೆ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪಿಎಸ್ಐ ನೇಮಕಾತಿ ಪ್ರಕರಣ ಗೋಲ್ಮಾಲ್ ನೋಡಿ ಸಿಐಡಿಯೇ ಬೆಚ್ಚಿ ಬಿದ್ದಿದೆ. ದಿವ್ಯಾ ಹಾಗರಿಗೆ ಅಂಡ್ ಗ್ಯಾಂಗ್ ಭೇಟಿಯಾಡಿರುವ ಸಿಐಡಿ ಅಧಿಕಾರಿಗಳು ಫುಲ್ ಗ್ರಿಲ್ ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನ ಸಹಿಸಲ್ಲ ಅಂತ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ನಾವೇ ಪ್ರಕರಣದ ತನಿಖೆಗೆ ಆದೇಶಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಇಂತಹ ಹಗರಣ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ರು.
ಇನ್ನೊಂದು ಎಕ್ಸಾಮಿನೇಷನ್ಗೆ ಅವಕಾಶ ಕೊಡಲಾಗಿದೆ. ಪಿಎಸ್ಐ ನೇಮಕಾತಿಗಾಗಿ ಮರುಪರೀಕ್ಷೆಗೆ ಸರ್ಕಾರ ನಿರ್ಧರಿಸಿದೆ. ಧಾರವಾಡದಲ್ಲಿ ಪಿಎಸ್ಐ ಆಕಾಂಕ್ಷಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಂದ ಜಯ. ಸರ್ಕಾರ ಉತ್ತಮ ನಿರ್ಧಾರವನ್ನ ಕೈಗೊಂಡಿದೆ. ಗೃಹ ಮಂತ್ರಿಗಳಿಗೆ ಧನ್ಯವಾದ. ಪರೀಕ್ಷಾ ಅಕ್ರಮದ ಬಗ್ಗೆ ದಾಖಲೆಗಳನ್ನು ಸಂಗ್ರಹಿಸಿ ಸಚಿವರಿಗೆ ನೀಡಿದ್ದೆವು. ಪಿಎಸ್ಐ ನೇಮಕಾತಿಯ ಮರುಪರೀಕ್ಷೆ ನಿರ್ಧಾರ ಸ್ವಾಗತಾರ್ಹ ಅಂತ ಅಕ್ರಮ ನೇಮಕಾತಿ ವಿರುದ್ಧ ಹೋರಾಡಿದ್ದ ಆಕಾಂಕ್ಷಿ ರವಿಶಂಕರ್ ಸಂತಸ ವ್ಯಕ್ತಪಡಿಸಿದ್ರು. 56,000 ಅಭ್ಯರ್ಥಿಗಳು ನ್ಯಾಯ ಒದಗಿಸಿ ಕೊಟ್ಟರಲ್ಲ. ಸರ್ಕಾರಿ ಹುದ್ದೆಯನ್ನೇ ಸೇಲ್ಗಿಟ್ಟಿದ್ದ ಕ್ರಿಮಿಗಳು ಲಾಕ್ ಆಗಿದ್ದು ಹೇಗೆ? ದಿವ್ಯಾ ಅಂಡ್ ಗ್ಯಾಂಗ್ಗೆ ಸಿಐಡಿ ಗ್ರಿಲ್ ಹೇಗಿದೆ? ಡೀಲ್ ಕೋರರು ಬಾಯ್ಬಿಟ್ಟಿರೋ ಸ್ಫೋಟಕ ಸತ್ಯವೇನು? ಇದೆಲ್ಲವನ್ನ ನೋಡೋಣ ಡೀಲ್ ಮಗ ಡೀಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ನೇಮಕಾತಿ ಅಕ್ರಮ ಎಸಗಿ ಎಸ್ಕೇಪ್ ಆಗಿದ್ದ ದಿವ್ಯಾ ಹಾಗರಗಿ ಕೊನೆಗೂ ಲಾಕ್ ಆಗಿದ್ದಾರೆ. 18 ದಿನದ ಬಳಿಕ ದಿವ್ಯಾ ಹಾಗರಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ದಿವ್ಯಾ ಹಾಗರಗಿ ಮತ್ತು ತಂಡವನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕಿಯಾಗಿರುವ ದಿವ್ಯಾ ಹಾಗರಗಿ ಜ್ಞಾನಜ್ಯೋತಿ ಶಾಲೆಯ ಮುಖ್ಯಸ್ಥೆಯೂ ಕೂಡ ಆಗಿದ್ದು ಪಿಎಸ್ಐ ನೇಮಕಾತಿ ಪರೀಕ್ಷೆಯ ಅಕ್ರಮದ ಕಿಂಗ್ ಪಿನ್ ಆಗಿದ್ದಾರೆ. ದಿವ್ಯಾ ಹಾಗರಗಿ ಜೊತೆ ಇನ್ನೂ 4 ಖಾಕಿ ಖೆಡ್ಡಾಗೆ ಬಿದ್ದಿದ್ದಾರೆ. ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ಬಂಧಿಸಿದ ಸಿಐಡಿ ಬಲೆಗೆ ಕೆಡವಿದೆ. ಅಕ್ರಮ ನಡೆದಿದ್ದ ಜ್ಞಾನಜ್ಯೋತಿ ಶಾಲೆಯ ಮುಖ್ಯಸ್ಥೆ ದಿವ್ಯಾ ಹಾಗರಗಿ, ಜ್ಞಾನಜ್ಯೋತಿ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ಶಾಂತಿಬಾಯಿ ಲಾಕ್ ಆಗಿದ್ದಾರೆ. ಮೇಲ್ವಿಚಾರಕರಾಗಿದ್ದ ಸುನಂದ ಮತ್ತು ಅರ್ಚನಾಳನ್ನ ಸಿಐಡಿ ಬಂಧಿಸಿದೆ. ಎಲ್ಲರೂ ದಿವ್ಯಾ ಒಡೆತನದ ಜ್ಞಾನಜ್ಯೋತಿ ಶಾಲೆ ಸಿಬ್ಬಂದಿಯಾಗಿದ್ದು ಸಿಐಡಿ ಫುಲ್ ಗ್ರಿಲ್ ಮಾಡುತ್ತಿದೆ. ಜೊತೆಗೆ ದಿವ್ಯಾ ಅಂಡ್ ಗ್ಯಾಂಗ್ಗೆ ಆಶ್ರಯ ನೀಡಿದ್ದ ಉದ್ಯಮಿ ಸುರೇಶ್ನನ್ನ ಸಿಐಡಿ ಲಾಕ್ ಮಾಡಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಕಿಂಗ್ ಪಿನ್ಗಳು ಕೊನೆಗೂ ಖಾಕಿ ಖೆಡ್ಡಾಗೆ ಬಿದ್ದಿದ್ದಾರೆ. ಆರೋಪಿಗಳನ್ನ ಸಿಐಡಿ ಟೀಮ್ ಭೇಟಿಯಾಡಿದ್ದೇ ರಣರೋಚಕ. ದಿವ್ಯಾ ಅಂಡ್ ಗ್ಯಾಂಗ್ ಬೇಟೆಗೆ 3 ತಂಡ ರಚಿಸಲಾಗಿತ್ತು. ದಿವ್ಯಾ ಅಂಡ್ ಗ್ಯಾಂಗ್ ಬೇಟೆಗೆ 3 ತಂಡ ಫೀಲ್ಡ್ಗಿಳಿದಿದ್ವು. ಮಹಾರಾಷ್ಟ್ರದ ಪುಣೆಯಲ್ಲಿ ನಿನ್ನೆಯಿಂದ ತಲಾಶ್ ನಡೆಸಲಾಗ್ತಾ ಇತ್ತು. ಪಕ್ಕಾ ಮಾಹಿತಿ ಸಿಕ್ಕ ತಕ್ಷಣ ಸಿಐಡಿ ತಂಡ ಪುಣೆಗೆ ಹೋಗಿತ್ತು. ಕೊನೆಗೂ ನಿನ್ನೆ ರಾತ್ರಿ ದಿವ್ಯಾ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಟೀಮ್ ಲಾಕ್ ಮಾಡಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪುಣೆಯಲ್ಲಿ ದಿವ್ಯಾ ಅಂಡ್ ಗ್ಯಾಂಗ್ ಲಾಕ್ ಆಗಿದೆ. ಆರೋಪಿ ದಿವ್ಯಾ ಜೊತೆ ಮಹಾರಾಷ್ಟ್ರ ಉದ್ಯಮಿ ಸುರೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ದಿವ್ಯಾ ಮತ್ತು ಟೀಮ್ಗೆ ಉದ್ಯಮಿ ಆಶ್ರಯ ನೀಡಿದ್ದ ಎನ್ನಲಾಗಿದೆ. ಮಹಾರಾಷ್ಟ್ರದ ಸೋಲಾಪುರದ ಉದ್ಯಮಿಯನ್ನ ಸಿಐಡಿ ಬಂಧಿಸಿದೆ. ಇನ್ನು ದಿವ್ಯಾ ಮತ್ತು ಉದ್ಯಮಿ ಮಧ್ಯೆ ವ್ಯವಹಾರ ನಡೆದಿತ್ತು. ಹೀಗಾಗಿ ಉದ್ಯಮಿ ಮೇಲೂ ಸಿಐಡಿ ತಂಡ ಕಣ್ಣಿಟ್ಟಿತ್ತು. ಇನ್ನು ದಿವ್ಯಾ ಅಂಡ್ ಗ್ಯಾಂಗ್ಗೆ ಆಶ್ರಯ ನೀಡಿದ್ದ ಉದ್ಯಮಿಯನ್ನ ಸಿಐಡಿ ತಂಡ ಬಂಧಿಸಿದೆ. ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಎಸಗಿ ಎಸ್ಕೇಪ್ ಆಗಿದ್ದ ದಿವ್ಯಾ ಅಂಡ್ ಗ್ಯಾಂಗ್ ಕಳ್ಳಾಟ ಬಯಲಾಗಿದೆ. ತಲೆಮರೆಸಿಕೊಂಡಿದ್ದ ದಿವ್ಯಾ ಅಂಡ್ ಗ್ಯಾಂಗ್ ಗುಜರಾತ್, ಮಹಾರಾಷ್ಟ್ರದ ದೇವಸ್ಥಾನಗಳಲ್ಲಿ ದರ್ಶನವನ್ನ ಪಡೆದಿದ್ರು ಎನ್ನಲಾಗಿದೆ. 2 ದಿನ ದೇವಸ್ಥಾನಗಳಲ್ಲೇ ದಿವ್ಯಾ ಹಾಗರಗಿ ಕಾಲ ಕಳೆದಿದ್ದು ಕಲಬುರಗಿಯಿಂದ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋಗಿದ್ರಂತೆ. ಸೊಲ್ಲಾಪುರದಲ್ಲಿ ಉದ್ಯಮಿ ಸುರೇಶ್ ಸಹಾಯ ಪಡೆದು ಬಳಿಕ ಸೊಲ್ಲಾಪುರದಿಂದ ಪುಣೆಗೆ ಹೋಗಿದ್ರು. ಪುಣೆಯಿಂದ ಗುಜರಾತ್ನ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ಬಳಿಕ 3 ದಿನದ ಹಿಂದೆ ವಾಪಸ್ ಮಹಾರಾಷ್ಟ್ರ ಪುಣೆಗೆ ದಿವ್ಯಾ ಅಂಡ್ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತಂತೆ. ಉದ್ಯಮಿ ಸುರೇಶ್ ಸಹಾಯದಿಂದ ಮನೆಯೊಂದರಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನೋದು ಸಿಐಡಿ ವಿಚಾರಣೆಯಲ್ಲಿ ಬಯಲಾಗಿದೆ. ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ಲು ಎನ್ನಲಾಗಿದೆ. ರಾಜಕೀಯವಾಗಿ ಬೆಳೆಯಲು ದಿವ್ಯಾ ಹಾಗರಗಿ ಸಾಕಷ್ಟು ತಯಾರಿ ನಡೆಸಿದ್ರಂತೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ಸ್ಪರ್ಧಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಮಹಿಳಾ ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿದ್ಧತೆ ಮಾಡಿದ್ದು, ಹೀಗಾಗಿ ಅನೇಕ ರಾಜಕೀಯ ಮುಖಂಡರ ಜೊತೆ ಕಿಂಗ್ ಪಿನ್ ದಿವ್ಯಾ ಒಡನಾಟವನ್ನ ಹೊಂದಿದ್ರು ಅನ್ನೋದು ಬಯಲಾಗಿದೆ. ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಕೇಸ್ನಲ್ಲಿ ಲಾಕ್ ಆಗಿರುವ ಕಿಂಗ್ ಪಿನ್ ದಿವ್ಯಾ ಹಾಗರಗಿ ಕಳ್ಳಾಟ ಕೆದಕಿದಷ್ಟು ಹೊರಗೆ ಬರ್ತಾ ಇದೆ. ಇದೀಗ ದಿವ್ಯಾ ಹಾಗರಗಿ ಜೊತೆ ಸಂಪರ್ಕದಲ್ಲಿದ್ದವರಿಗೆ ನಡುಕ ಶುರುವಾಗಿದೆ. ಇನ್ನು ಪಿಎಸ್ಐ ನೇಮಕಾತಿ ಗೋಲ್ಮಾಲ್ ಪ್ರಕರಣದ ಕಿಂಗ್ ಪಿನ್ ದಿವ್ಯಾ ಹಾಗರಗಿ ಗ್ಯಾಂಗ್ಗೆ ಸಿಐಡಿ ಗ್ರಿಲ್ ಮಾಡ್ತಿದೆ. ಅನೇಕ ಅಧಿಕಾರಿಗಳು, ರಾಜಕೀಯ ಮುಖಂಡರಿಗೂ ಡವಡವ ಶುರುವಾಗಿದೆ. ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ತಮ್ಮ ಹೆಸರನ್ನ ಬಾಯ್ಬಿಟ್ರೆ ಮುಂದೇನು ಅನ್ನೋ ಆತಂಕ ಹೆಚ್ಚಾಗಿದೆ.
545 ಪಿಎಸ್ಐ ನೇಮಕಾತಿ ಮರುಪರೀಕ್ಷೆಗೆ ಸರ್ಕಾರ ನಿರ್ಧರಿಸಿದೆ. ಇದೊಂದು ದೊಡ್ಡ ಹಗರಣ. ಈ ಸರ್ಕಾರ ಹಗರಣಗಳ ಸರ್ಕಾರ ಅಂತ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಸೂಳಿಬಾವಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಪಿಎಸ್ಐ ನೇಮಕಾತಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಹಗರಣ ಬೆಳಕಿಗೆ ಬಂದ ತಕ್ಷಣ ದಿವ್ಯಾ ಹಾಗರಗಿಯನ್ನ ಸಿಐಡಿ ಬಂಧಿಸಬೇಕಿತ್ತು. 20 ದಿನ ಕಳೆದರೂ ಹಿಡಿಯಲು ಆಗಿರಲಿಲ್ಲ. ಅಂದ್ರೆ ಹೇಗೆ? ಆರೋಪಿಗಳಿಗೆ ಪೊಲೀಸರೇ ರಕ್ಷಣೆ ಕೊಟ್ಟಾಗ ಹೇಗೆ ಹಿಡಿತಾರೆ? ಬಂಧಿತ ದಿವ್ಯಾ ಹಾಗರಗಿ ಈ ಹಿಂದೆಯೂ ಅನೇಕ ಅಕ್ರಮಗಳನ್ನ ಮಾಡಿರಬಹುದು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಸರ್ಕಾರದ PSI ಎಕ್ಸಾಮಿನೇಷನ್ ಅಲ್ಲಿ ಪರೀಕ್ಷೆಯಲ್ಲಿ ಅಕ್ರಮವೆಸಗಿದವರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದ್ರು. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಅನ್ಯಾಯವಾಗಬಾರದು. ಪರೀಕ್ಷಾ ಪತ್ರಿಕೆಯನ್ನ ಲ್ಯಾಬ್ಗೆ ಕಳುಹಿಸಿ ಪರೀಕ್ಷೆ ನಡೆಸಬೇಕು. ಅದರಲ್ಲಿ ಉತ್ತರ ಯಾವಾಗ ಬರೆದ್ರು ಅನ್ನೋ ಸತ್ಯ ಗೊತ್ತಾಗಲಿದೆ ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ರು. ಕೂಡ ಅನ್ಯಾಯ ಆಗಬಾರದು. ಆಸಿಡ್ ನಾಗನ ಅಟ್ಟಹಾಸಕ್ಕೆ ಬೆಚ್ಚಿಬಿದ್ದ ಬೆಂಗಳೂರಿನ ಜನ. ಕ್ರಿಮಿ ನಾಗೇಶ್ಗೆ ಖಾಕಿ ಬಲೆ ಬೀಸಿದ್ದೇಗೆ? ಯುವತಿಗೆ ಎಷ್ಟು ವರ್ಷದಿಂದ ಪಾಪಿ ಕಾಟ ಕೊಡ್ತಿದ್ದ ಗೊತ್ತಾ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಆಸಿಡ್ ದಾಳಿಗೊಳಗಾದ ಯುವತಿಯ ಪೋಷಕರ ಪರದಾಟ ಹೇಳತೀರದಾಗಿದೆ. ಆಸ್ಪತ್ರೆ ಖರ್ಚಿಗೂ ಹಣ ಹೊಂದಿಸಲಾಗದ ಪರಿಸ್ಥಿತಿ ಕುಟುಂಬಸ್ಥರಿಗಿದೆ. ತರಕಾರಿಯನ್ನ ಮಾರಾಟ ಮಾಡಿ ಕಷ್ಟಪಟ್ಟು ಯುವತಿಯನ್ನ ಪೋಷಕರು ಬೆಳೆಸಿದ್ರು. ಪೋಷಕರಿಗೆ ಯುವತಿಯೇ ಆಧಾರವಾಗಿದ್ಲು. ಪಾಗಲ್ ಪ್ರೇಮಿ ನಾಗೇಶ್ ನೀಚ ಕೃತ್ಯ ಎಸಗಿದ್ದು ಆಸಿಡ್ ದಾಳಿಯಿಂದ ಕುಟುಂಬ ನಲುಗಿ ಹೋಗಿದೆ. ಡೆಡ್ಲಿ ಆಸಿಡ್ ಅಟ್ಯಾಕ್ನಿಂದ ಯುವತಿ ತತ್ತರಿಸಿ ಹೋಗಿದ್ದಾಳೆ. ಮಾತನಾಡಲು ತುಟಿ ಬಿಚ್ಚೋಕು ಸಂತ್ರಸ್ತೆಗೆ ಕಷ್ಟ ಆಗ್ತಿದೆಯಂತೆ. ನೋವು ಉರಿಯಿಂದ ಯುವತಿ ಆಸ್ಪತ್ರೆಯಲ್ಲಿ ಚೀರಾಡ್ತಿದ್ದಾಳೆ ಎನ್ನಲಾಗಿದೆ. ಬೆನ್ನು, ಎದೆ ಭಾಗ, ಕತ್ತು, ಕೈಕಾಲುಗಳಿಗೆ ಗಾಯವಾಗಿದ್ದು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಯುವತಿ ಹೋರಾಟ ಮಾಡುತ್ತಿದ್ದಾಳೆ. ಮಗಳ ಪರಿಸ್ಥಿತಿ ಕಂಡು ಚಿಕ್ಕಮ್ಮ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಯಾವ ಹೆಣ್ಮಗಳಿಗೂ ಈ ಪರಿಸ್ಥಿತಿ ಬರಬಾರದು. ನಾಗೇಶ್ನನ್ನ ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆ ಕೊಡಿ. ಯಾರಿಗೂ ಹೀಗಾಗಬಾರದೆಂದು ಸೆಂಟ್ ಜಾನ್ಸ್ ಆಸ್ಪತ್ರೆಯ ಬಳಿ ಸಂತ್ರಸ್ತೆ ಚಿಕ್ಕಮ್ಮ ಗೋಳಾಡಿದ್ರು. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ಕೇಸ್ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಸಂತ್ರಸ್ತೆ ತಂದೆಯಿಂದ ಖಾಕಿ ಪಡೆ ಮಾಹಿತಿ ಕಲೆ ಹಾಕಿದೆ. ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಸಂತ್ರಸ್ತೆಯ ತಂದೆ ರಾಜಣ್ಣ ಆಗಮಿಸಿದ್ರು. ಕಣ್ಣೀರಿಡುತ್ತಲೇ ಸಂತ್ರಸ್ತೆ ತಂದೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆರೋಪಿ ನಾಗೇಶ್ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ರು. ಎಲ್ಲ ಆಯಾಮಗಳಲ್ಲೂ ಪೊಲೀಸರಿಗೆ ರಾಜಣ್ಣ ವಿವರಣೆ ನೀಡಿದ್ದು, ಕ್ರಿಮಿ ನಾಗೇಶ್ ಕುಟುಂಬಸ್ಥರ ಬಗ್ಗೆಯೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರಂತೆ. ಆಸಿಡ್ ದಾಳಿ ಮಾಡಿರೋ ಕಿರಾತಕನ ಪತ್ತೆಗೆ ಶೋಧ ಕಾರ್ಯ ತೀವ್ರಗೊಂಡಿದೆ. ಆರೋಪಿ ನಾಗೇಶ್ ಮೊಬೈಲ್ ಸಿಡಿಆರ್ ಅನ್ನ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಗೆ ಮುನ್ನ ನಾಗೇಶ್ ಯಾರನ್ನ ಸಂಪರ್ಕ ಮಾಡಿದ್ದ, ಘಟನೆ ಬಳಿಕ ಯಾರನ್ನ ಸಂಪರ್ಕಿಸಿದ್ದ ಅಂತ ತಲಾಶ್ ನಡೆಸಲಾಗುತ್ತಿದೆ. ಆರೋಪಿ ಸಂಬಂಧಿಕರು, ಸ್ನೇಹಿತರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಹೊಸೂರಿನಿಂದ ಸಂಬಂಧಿಕರು, ಸ್ನೇಹಿತರನ್ನ ಕರೆಸಿ ವಿಚಾರಣೆ ಕೂಡ ಮಾಡಲಾಗಿದೆ. ಆರೋಪಿ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳಿಂದಲೂ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದು, ಬೆಂಗಳೂರು ಪಶ್ಚಿಮ ವಿಭಾಗ ಡಿಸಿಪಿ ಸಂಜೀವ್ ಪಾಟೀಲ್ ಇಂಚಿಂಚು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ಪ್ರಕರಣ ಕೆದಕಿದಷ್ಟು ಬಯಲಾಗ್ತಾ ಇದೆ. ಪಾಗಲ್ ಪ್ರೇಮಿಯ ಕರಾಳ ಮುಖ ಬಟ ಬಯಲಾಗುತ್ತಿದೆ. ಒಂದಲ್ಲ ಎರಡಲ್ಲ 7 ವರ್ಷದಿಂದ ಪಾಗಲ್ ಪ್ರೇಮಿ ನಾಗೇಶ್ ಕಾಟ ಕೊಡ್ತಿದ್ದಂತೆ. ಪ್ರೀತಿಸುವಂತೆ ಯುವತಿಗೆ ಕಿರಾತಕ ಪೀಡಿಸ್ತಿದ್ದಂತೆ. ಯುವತಿ ಒಪ್ಪದಿದ್ದಾಗ ಆಸಿಡ್ ಹಾಕೋದಾಗಿ ಬೆದರಿಕೆ ಕೂಡ ಹಾಕಿದ್ದಂತೆ. ಯುವತಿ ಸ್ನೇಹಿತೆ ಎದುರಿಗೆ ನಾಗೇಶ್ ಬೆದರಿಕೆ ಹಾಕಿದ್ದ ಅನ್ನೋದು ಬಯಲಾಗಿದೆ. ಇದೇ ಕಾರಣಕ್ಕೆ ತಂದೆ ಜೊತೆ ಯುವತಿ ಕಚೇರಿಗೆ ಬಂದಿದ್ಲಂತೆ. ಆದ್ರೂ ಪಾಪಿ ನಾಗೇಶ್ ಹೊಂಚು ಹಾಕಿ ಆಸಿಡ್ ಅಟ್ಯಾಕ್ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಆಸಿಡ್ ದಾಳಿ ಮಾಡಿರುವ ಕ್ರಿಮಿ ನಾಗೇಶ್ ಬೇಟೆಗೆ ಖಾಕಿ ಬಲೆ ಬೀಸಿದೆ. ಆಸಿಡ್ ರಾಕ್ಷಸ ನಾಗೇಶ್ನ ಹೆಡೆಮುರಿ ಕಟ್ಟಲು ಕಾಮಾಕ್ಷಿಪಾಳ್ಯ ಪೊಲೀಸರು ತಲಾಶ್ ನಡೆಸುತ್ತಿದ್ದಾರೆ. ಪೊಲೀಸರಿಗೆ ಹೆದರಿ ಆರೋಪಿ ನಾಗೇಶ್ ತಲೆಮರೆಸಿಕೊಂಡಿದ್ದಾನೆ. ಅಲ್ಲದೆ ಸಿಟಿ ಸಿವಿಲ್ ಕೋರ್ಟ್ಗೆ ಶರಣಾಗಲು ಕಿರಾತಕ ಪ್ಲಾನ್ ಮಾಡಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಖಾಕಿ ಬೀಡು ಬಿಟ್ಟಿದೆ. ಕ್ರಿಮಿ ನಾಗೇಶ್ ಎಟಿಎಂ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ.
ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಯುವತಿ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿರುವ ಪಾಪಿ ನಾಗೇಶ್ ಕರಾಳ ಚರಿತ್ರೆ ಕೇಳಿದ್ರೆ ಶಾಕ್ ಆಗುವಂತಿದೆ. ಆಸಿಡ್ ಎರಚಿದ ನಾಗೇಶ್ MBA ಪದವೀಧರನಂತೆ. ಕಳೆದ 7 ವರ್ಷದ ಹಿಂದೆ ಯುವತಿಗೆ ಪ್ರಪೋಸ್ ಮಾಡಿದ್ದ ಎನ್ನಲಾಗಿದೆ. ಯುವತಿ ಪೋಷಕರು ಮನೆ ಖಾಲಿ ಮಾಡಿ ಕಳಿಸಿದ್ರು. ಇದಾದ ನಂತರ ಯುವತಿಯನ್ನ ನಾಗೇಶ್ ಸಂಪರ್ಕಿಸಿರಲಿಲ್ಲ. ಅದೇ ಸಮಯದಲ್ಲಿ ವ್ಯಾಸಂಗವನ್ನ ಮಾಡಿದ್ದ. ಅಣ್ಣನ ಗಾರ್ಮೆಂಟ್ಸ್ ಉಸ್ತುವಾರಿಯನ್ನ ನೋಡಿಕೊಂಡಿದ್ದ. ನಂತರ ತಾನು ಗಾರ್ಮೆಂಟ್ಸ್ ಆರಂಭಿಸಿದ್ದ. ಯುವತಿ ಮೇಲೆ ಆಸಿಡ್ ದಾಳಿಗೂ ಮೊದಲೇ ಗಾರ್ಮೆಂಟ್ಸ್ ಕ್ಲೋಸ್ ಮಾಡಿದ್ದು ಇದೀಗ ಎಸ್ಕೇಪ್ ಆಗಿದ್ದಾನೆ. ಆಸಿಡ್ ಹಾಕಬೇಕು ಅಂತ ಮೊದಲೇ ನಾಗೇಶ್ ಪಕ್ಕ ಪ್ಲಾನ್ ಮಾಡಿದ್ದ ಅನ್ನೋದು ಬಯಲಾಗಿದೆ. ಅಂದ್ರಳ್ಳಿ ಪಟಾಕಿ ಗೋಡೌನ್ ಬಳಿಯ ಗಾರ್ಮೆಂಟ್ಸ್ ಅನ್ನ ಕಳೆದ 1 ವಾರದ ಹಿಂದೆ ನಾಗೇಶ್ ಖಾಲಿ ಮಾಡಿದ್ದಂತೆ. ಏಪ್ರಿಲ್ 27ರಂದು ತನ್ನ ಅಣ್ಣನಿಗೂ ಮಾಹಿತಿ ನೀಡಿದ್ದ. ಆಸಿಡ್ ಹಾಕಿ ಶರಣಾಗ್ತೀನಿ ಅಂತ ನಾಗೇಶ್ ಹೇಳಿದ್ದಂತೆ. ಇನ್ನು ಅದರಂತೆ ಏಪ್ರಿಲ್ 28ರಂದು ಯುವತಿ ಮೇಲೆ ಆಸಿಡ್ ದಾಳಿ ಮಾಡಿದ್ದಾನೆ. ಬಳಿಕ ಶರಣಾಗಲು ಕೋರ್ಟ್ ಬಳಿ ಹೋಗಿದ್ದಾನಂತೆ. ವಕೀಲರನ್ನ ಭೇಟಿ ಮಾಡಿ ಕಿರಾತಕ ಎಸ್ಕೇಪ್ ಆಗಿದ್ದು ನಾಗೇಶ್ ಅಣ್ಣ ಕೂಡ ಪರಾರಿಯಾಗಿದ್ದಾನೆ ಅನ್ನೋದು ಖಾಕಿ ತನಿಖೆಯಲ್ಲಿ ಗೊತ್ತಾಗಿದೆ.